ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ನಿಮಿಷ ಇದನ್ನು ಯೋಚನೆ ಮಾಡಿ. ಸೃಷ್ಟಿಯ ಕಥೆಯಲ್ಲಿ ದೇವರು ಪ್ರತಿಯೊಂದು ಹಂತದ ನಂತರ ಏನು ಹೇಳಿದ್ರು ಗೊತ್ತಾ? ಇದು ಒಳ್ಳೆಯದು, ಆಕಾಶ ಒಳ್ಳೆಯದು, ಭೂಮಿ ಒಳ್ಳೆಯದು, ಬೆಳಕು ಒಳ್ಳೆಯದು. ಆದರೆ ಇಂದು ಮೊದಲ ಬಾರಿ ದೇವರು ಒಂದು ಮಾತು ಹೇಳುತ್ತಾ ಇದ್ದಾರೆ. ಏನೆಂಬುದಾಗಿ ಗೊತ್ತಾ? ಇದು ಒಳ್ಳೆಯದಲ್ಲ. ಪ್ರಿಯರೇ, ಇದು ಪಾಪದ ನಂತರದ ಮಾತಲ್ಲ ಪ್ರಿಯರೇ, ಆದರೆ ಇದು ಪಾಪಕ್ಕಿಂತ ಮುಂಚೆ ಬಂದಂಥ ಮಾತು. ಹಾಗಾದರೆ ಏನೆಂಬುದಾಗಿ ನಾವು ನೋಡುವಾಗ, ಇವತ್ತಿನ ವೇದ ಭಾಗ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ. ಈ ಭಾಗದಲ್ಲಿ ನಾವು ಇದನ್ನು ಓದುತ್ತೇವೆ. ದೇವರು ಏನು ಹೇಳಿದ್ರು ಗೊತ್ತಾ? ಮಾನವ ಒಬ್ಬನೇ ಇರುವುದು ಒಳ್ಳೆಯದಲ್ಲ, ಅವನಿಗೆ ತಕ್ಕ ಸಹಾಯಕನನ್ನ ಮಾಡುವೆನು. ನಂತರ ಏನಾಗುತ್ತೆ ಗೊತ್ತಾ? ದೇವರು ಪಶುಗಳನ್ನು ಉಂಟು ಮಾಡುತ್ತಾರೆ, ಹಕ್ಕಿಗಳನ್ನು ಉಂಟು ಮಾಡುತ್ತಾರೆ, ಅವುಗಳನ್ನು ಮಾನವನ ಬಳಿಗೆ ತರುತ್ತಾರೆ. ಮಾನವ ಏನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡಿದ್ರೆ ಅವುಗಳಿಗೆ ಹೆಸರುಗಳನ್ನು ಇಡುತ್ತಾನೆ. ಆದರೆ ಪಾಠ ಕೊನೆಗೆ ಒಂದು ಮಾತು ಹೇಳುತ್ತದೆ, ಮಾನವನಿಗೆ ತಕ್ಕ ಸಹಾಯಕನು ಯಾರು ಕಂಡು ಬರಲಿಲ್ಲ ಎಂಬುದಾಗಿ. ಈ ಒಂದು ಭಾಗದಲ್ಲಿ ಕೆಲವು ಪ್ರಮುಖವಾಗಿರುವಂಥ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಒಬ್ಬನೇ ಇರುವುದು ಒಳ್ಳೆಯದಲ್ಲ ಎನ್ನುವಂಥ ಒಂದು ಮಾತು, ದೇವರು ಹೇಳಿದಂಥ ಮಾತು. ಇದನ್ನು ನಾವು ಚೆನ್ನಾಗಿ ಗಮನಿಸಿದರೆ ಪ್ರಿಯರೇ, ಇದು ಪಾಪದ ನಂತರ ಬರುವಂಥ ಸಮಸ್ಯೆಯಲ್ಲ, ಪಾಪಕ್ಕಿಂತ ಮುಂಚೆಯೇ ದೇವರು ಗುರುತಿಸಿದ ಒಂದು ವಿಷಯ ಆಗಿದೆ. ಅಂದರೆ ಅರ್ಥ, ಏಕಾಂತವಾಗಿರುವಂಥದ್ದು ಇದು ಪಾಪದ ನಿಮಿತ್ತ ಬಂದಂಥದ್ದಲ್ಲ ಪ್ರಿಯರೇ, ಆದರೆ ಮನುಷ್ಯನು ಸಂಬಂಧಗಳನ್ನು ಮಾಡಿಕೊಳ್ಳದೆ ಹೋದರೆ ಬರುವಂಥ ಒಂದು ಸಂಗತಿಯಾಗಿದೆ. ಅಂದರೆ ಶಾಶ್ವತ ಒಂಟಿತನ ಅನ್ನುವಂಥದ್ದು ದೇವರ ವಿನ್ಯಾಸದಲ್ಲಿರಲಿಲ್ಲ ಪ್ರಿಯರೇ, ದೇವರ ಒಂದು ಚಿತ್ತವಾಗಿಲ್ಲ ಪ್ರಿಯರೇ. ಮಾನವ ಏಕೆ ನಿರ್ಮಿಸಲ್ಪಟ್ಟನು? ದೇವರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವುದಕ್ಕೆ, ಇತರರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರ ಮಾನವ ನಿರ್ಮಿಸಲ್ಪಟ್ಟನು. ಹಾಗಾದರೆ ಒಂಟಿತನವನ್ನು ದೇವರು ತಿರಸ್ಕರಿಸುವುದಿಲ್ಲ, ಆದರೆ ಅದನ್ನು ಅಂತಿಮ ಸ್ಥಿತಿಯಾಗಿ ಸಹ ಬಿಡುವುದಿಲ್ಲ ಪ್ರಿಯರೇ. ಇನ್ನು ಎರಡನೇದಾಗಿ ನಾವು ನೋಡುವಾಗ, ತಕ್ಕ ಸಹಾಯಕ ಎನ್ನುವಂಥ ಪದ ಪ್ರಿಯರೇ. ಸಹಾಯಕ ಎನ್ನುವಂಥ ಪದವನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಸಹಾಯಕ ಎನ್ನುವಂಥ ಪದದ ಅರ್ಥ ಕಡಿಮೆ ಸ್ಥಾನವನ್ನು ಸೂಚಿಸುವಂಥ ಪದವಲ್ಲ, ಆದರೆ ದೇವರ ಸಹಾಯಕ್ಕೂ ಸಹ ಇದೇ ಪದವನ್ನು ಬಳಸಲ್ಪಟ್ಟಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಾವು ನೋಡಬಹುದು ಪ್ರಿಯರೇ. ಸಹಾಯಕ ಅನ್ನುವಾಗ ಇದು ಅಧೀನತೆಯ ಒಂದು ಅಂಶವಲ್ಲ, ಇದು ಹೊಂದಾಣಿಕೆಯ ಒಂದು ಅಂಶವಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಮತ್ತು ತಕ್ಕ ಎನ್ನುವಂಥ ಪದ ಇದರಲ್ಲೂ ಸಹ ನಾವು ಪ್ರಾಮುಖ್ಯವಾಗಿರುವಂಥ ಒಂದು ಅಂಶವಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂಬುದಾಗಿ ನೋಡುವಾಗ, ತಕ್ಕ ಎನ್ನುವಂಥ ಪದದ ಅರ್ಥ ಎದುರು ನಿಲ್ಲುವವಳು ಅಥವಾ ಸಮಾನ ಮೌಲ್ಯದ ಸಂಗಾತಿ ಎನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಇದು ಅಧೀನತೆಯ ಘೋಷಣೆ ಅಲ್ಲ, ಆದರೆ ಸಂಬಂಧವನ್ನು ತೋರಿಸುವಂಥ ಒಂದು ಪದವಾಗಿದೆ ಪ್ರಿಯರೇ. ಮನುಷ್ಯನಿಗೆ ತಕ್ಕ ಅನ್ನುವಾಗ ಮನುಷ್ಯನ ಜೊತೆಯಾಗಿ ನಿಲ್ಲುವಂತಹ ಅಥವಾ ಮನುಷ್ಯನ ಸಮಾನವಾಗಿ ನಿಲ್ಲುವಂತಹ ಒಂದು ಸಂಗಾತಿ ಎಂಬುದಾಗಿ. ಇನ್ನು ಮೂರನೇದಾಗಿ ನಾವು ನೋಡುವಾಗ, ಹೆಸರಿಡುವುದು ಅನ್ನುವಂಥದ್ದಾಗಿ ನಾವು ನೋಡಿದ್ರೆ ಇದು ಅಧಿಕಾರ ಮತ್ತು ಅರಿವನ್ನು ಸೂಚಿಸುವಂಥದ್ದಾಗಿದೆ. ಮಾನವ ಪ್ರಾಣಿಗಳಿಗೆ ಹೆಸರು ಇಡುವುದು ಏನು ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ಮಾನವನಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ತೋರಿಸುವಂಥದ್ದಾಗಿದೆ, ಸೃಷ್ಟಿಯನ್ನು ಅರಿಯುವ ಸಾಮರ್ಥ್ಯವನ್ನು ತೋರಿಸುವಂಥದ್ದಾಗಿದೆ. ಅಂದರೆ ಮಾನವ ಪ್ರಾಣಿಗಳಿಗಿಂತಲೂ ಮೇಲಾದವನು ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿದೆ. ಇಲ್ಲಿ ಪಾಠ ಇನ್ನೂ ಒಂದು ಅಂಶವನ್ನು ಸ್ಪಷ್ಟಪಡಿಸುತ್ತಾ ಇದೆ. ಪ್ರಾಣಿಗಳಲ್ಲಿ ಮಾನವನಿಗೆ ತಕ್ಕ ಸಹಾಯಕರು ಯಾರೂ ಇಲ್ಲ ಎಂಬುದಾಗಿ. ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ಮಾನವನ ಅಂತರಕ್ಕೆ ಅಗತ್ಯವನ್ನು ಯಾವುದೇ ಸೃಷ್ಟಿ ಪೂರೈಸಲಾರದು. ಅಂದರೆ ಮಾನವನು ಬೆಳೆಸಿಕೊಳ್ಳಬೇಕಾಗಿರುವಂಥ ಸಂಬಂಧಗಳು ಮಾನವನ ಮಟ್ಟದಲ್ಲಿಯೇ ಇರಬೇಕು, ಬೇರೆ ಯಾವ ಸೃಷ್ಟಿಯ ಜೊತೆಗೂ ಮನುಷ್ಯನು ಒಂದಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾ ಇದೆ ಪ್ರಿಯರೇ. ಹಾಗಾದರೆ ಇವತ್ತು ನಾವು ಈ ಪಾಠದಿಂದ ಕಲ್ತಿರುವಂಥ ಸತ್ಯಗಳು, ದೇವರು ಸಂಬಂಧಗಳ ದೇವರು, ಮಾನವ ಸಂಬಂಧಕ್ಕೆ ನಿರ್ಮಿಸಲ್ಪಟ್ಟವನು. ಸಮಾನತೆ ಇರುವಂಥ ಒಂದು ಸಂಬಂಧವು
ದೇವರ ವಿನ್ಯಾಸದೊಳಗಿರುವಂಥ ದೇವರ ಯೋಚನೆಯಲ್ಲಿರ್ತಕ್ಕಂಥ ಒಂದು ಸಂಬಂಧವಾಗಿದೆ. ಒಂಟಿತನವನ್ನು ದೇವರು ನಿರ್ಲಕ್ಷಿಸುವುದಿಲ್ಲ, ಅದೇ ಸಮಯ ಅದಕ್ಕೆ ಪರಿಹಾರವೂ ಸಹ ನೀಡುವಂಥ ದೇವರಾಗಿದ್ದಾರೆ. ಹಾಗಾದರೆ ಇವತ್ತಿನ ವಾಗ್ದಾನ, ದೇವರು ನಿಮ್ಮ ಅಗತ್ಯವನ್ನು ಗಮನಿಸಿದ್ದಾರೆ. ನಿಮ್ಮ ಒಂಟಿತನವನ್ನು ಕರ್ತನು ನೋಡುತ್ತಾ ಇದ್ದಾರೆ, ಅದನ್ನು ಒಳ್ಳೆಯದಲ್ಲ ಎಂದು ಗುರುತಿಸಿದ್ದಾರೆ ಮತ್ತು ಅದಕ್ಕೆ ಪರಿಹಾರ ತರುವಂಥ ದೇವರು ಕರ್ತನೆ. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಒಂದು ಆಜ್ಞೆ, ದೇವರು ಕೊಟ್ಟಿರುವಂಥ ಸಂಬಂಧಗಳನ್ನು ನಾವು ಗೌರವಿಸೋಣ. ದೇವರ ವಿನ್ಯಾಸದೊಳಗಿನ ಸಂಬಂಧಗಳೇ ನಮ್ಮ ಬೆಳವಣಿಗೆಗೆ ಸ್ಥಳ. ಪ್ರಿಯರೇ, ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರು ಕೊಟ್ಟಿರುವಂಥ ಸಂಬಂಧಗಳಲ್ಲಿ ಸಂತೋಷಿಸುತ್ತಾ, ಕೊಂಡಾಡುತ್ತಾ, ಕರ್ತನನ್ನು ಮಹಿಮೆ ಪಡಿಸುತ್ತಾ ನಾವು ಬದುಕೋಣ. ಆಮೇನ್.